ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ, ತೋಟದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿದೆ. ಅಂದರೆ ತೋಟದಲ್ಲಿ ತುಂಬ ಹುಲ್ಲೆಲ್ಲ ಇತ್ತು. ಆ ಹುಲ್ಲನ್ನೆಲ್ಲ ನಾನು ಮತ್ತು ಯಜಮಾನರು ಸೇರಿ ಒಟ್ಟಿಗೆ ತೆಗೆದೆವು. ಪ್ರತಿದಿನ ನಾವು ತೆಗಿತಾ ಇದ್ದೇವೆ. ಇವತ್ತು ಕೂಡ ಸ್ವಲ್ಪ ತೆಗೆದೆವು. ಅದನ್ನು ನಾನೀಗ ವೀಡಿಯೋ ಮಾಡಿದ್ದೇನೆ. ಹಾಗೆ ನಾವು ಹುಲ್ಲು ತೆಗೆಯುವಾಗ ಕೆಲವು ಕೆಸುವಿನ ಗಿಡ ಕೂಡ ಇತ್ತು. ಅದರಲ್ಲಿ ಎಲೆ ಕೂಡ ತುಂಬ ಆಗಿತ್ತು. ಆ ಎಲೆಯನ್ನು ತಂದು ನಾನೀಗ ಪತ್ರೊಡೆಯನ್ನು ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಾನೀಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಫ್ರೆಂಡ್ಸ್, ನಾವೀಗ ತೋಟದಲ್ಲಿದ್ದೇವೆ. ಅಡಿಕೆ ಬುಡದಲ್ಲಿರೋ ಹುಲ್ಲನ್ನು ತೆಗಿತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಈ ಥರ ಹುಲ್ಲು ಬಂದಿದೆ. ಇದನ್ನು ನಾವು ತೆಗಿತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಇದರ ಬುಡದಲ್ಲಿರೋ ಹುಲ್ಲನ್ನೆಲ್ಲ ತೆಗೆದಾದ್ಮೇಲೆ ಇದಕ್ಕೆ ಆಡಿನ ಗೊಬ್ಬರವನ್ನು ಹಾಕಲಿಕ್ಕಿದೆ. ಈ ಹುಲ್ಲಿನ ಮೇಲೆ ಹಾಕಿದರೆ ಅದು ಇನ್ನೂ ಸೊಂಪಾಗಿ ಬೆಳೆಯುತ್ತದೆ. ಆದ ಕಾರಣ ಹುಲ್ಲನ್ನು ತೆಗೆದಾದ್ಮೇಲೆ ಆಡಿನ ಗೊಬ್ಬರವನ್ನು ನಾವು ಹಾಕುವುದು. ಈ ಹುಲ್ಲು ಬಳ್ಳಿಯ ಹಾಗೆ ಬೆಳೆಯುತ್ತದೆ. ಒಮ್ಮೆ ಇದು ತೋಟಕ್ಕೆ ಬಂತಂದರೆ ಸಾಕು, ಇಡೀ ತೋಟವನ್ನು ಆವರಿಸಿ ಬಿಡುತ್ತದೆ. ಹಾಗೂ ಕಂಗಿಗೆ ಹಾಕಿದ ಎಲ್ಲ ಗೊಬ್ಬರವನ್ನು ಇದೇ ತಿಂದು ಬಿಡುತ್ತದೆ. ಆದ ಕಾರಣ ನಾವು ಬುಡದಲ್ಲಿರುವ ಎಲ್ಲ ಹುಲ್ಲನ್ನು ತೆಗೆದು ಅದಕ್ಕೆ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ಈ ಹುಲ್ಲಿನ ಒಂದು ಸಣ್ಣ ತುಂಡು ಉಳಿದರೆ ಸಾಕು, ಅದು ಮತ್ತೆ ಚಿಗುರುತ್ತದೆ. ಆದ ಕಾರಣ ಎಲ್ಲ ಹುಲ್ಲನ್ನು ನಾವು ಬುಡದಿಂದ ಸರಿಯಾಗಿ ತೆಗಿತಾ ಇದ್ದೇವೆ. ಕೆಲವು ದಿನಗಳಿಂದ ನಾವು ಈ ಹುಲ್ಲನ್ನು ತೆಗಿತಾ ಇದ್ದೇವೆ. ಇನ್ನೂ ಸ್ವಲ್ಪ ಬಾಕಿ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಕೊಕ್ಕರೆ ಇದೆ. ಪ್ರತಿದಿನ ನಾವು ಹುಲ್ಲು ತೆಗೆಯುವಾಗ ಇದು ನಮ್ಮ ಜೊತೆನೇ ಇರುತ್ತೆ. ಯಾಕೆಂದರೆ ನಾವು ಹುಲ್ಲು ತೆಗೆಯುವಾಗ ಕೆಲವೆಲ್ಲ ಕ್ರಿಮಿಕೀಟಗಳೆಲ್ಲ ಹಾರ್ತದಲ್ಲ, ಅದನ್ನೆಲ್ಲ ಅದು ತಿಂತಾನೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಪದಾರ್ಥದ ಕಾಯಿ, ಉಂಡೆಕಾಯಿ ಅಂತ ಹೇಳ್ತಾರೆ. ಇದು ಪದಾರ್ಥಕ್ಕೆ ಆಗುತ್ತೆ ಹಾಗೂ ಚಿಪ್ಸ್ ಮಾಡ್ಬೋದು, ಪುಡಿಯನ್ನು ಕೂಡ ಮಾಡ್ಬೋದು. ಇದೀಗ ಬೆಳೆದಿದೆ, ಅದನ್ನು ನಾವೀಗ ಕಳೀತಾ ಇದ್ದೇವೆ. ಫ್ರೆಂಡ್ಸ್, ತೋಟದಿಂದ ಹುಲ್ಲು ತೆಗೆದು ವಾಪಸ್ ಮನೆಗೆ ಬಂದೆವು. ಮನೆಗೆ ಬಂದು ಟೀ ಎಲ್ಲ ಕುಡಿದಾಯಿತು. ಈಗ ಸಂಜೆಗೆ ಅಡುಗೆಗೆ ಸ್ವಲ್ಪ ತಯಾರಿ ಮಾಡಬೇಕಿದೆ. ನಾನಿವತ್ತು ಪತ್ರೊಡೆ ಮಾಡುವ ಅಂತ ಹೇಳಿದ್ದೇನೆ. ಕೆಸುವಿನ ಎಲೆಯನ್ನು ತಂದಿದ್ದೀನಿ. ತೋಟದಲ್ಲಿ ಸ್ವಲ್ಪ ಸಿಕ್ತು, ಅದನ್ನು ಎಸೆಯಲಿಕ್ಕೆ ಮನಸ್ಸು ಬರಲಿಲ್ಲ. ಆದ ಕಾರಣ ಅದರಿಂದ ಸ್ವಲ್ಪ ಪತ್ರೊಡೆಯನ್ನು ಮಾಡುವ ಅಂತೇಳಿ. ಫ್ರೆಂಡ್ಸ್, ಪತ್ರೊಡೆಯನ್ನೇ ಹೆಚ್ಚಾಗಿ ಮಳೆಗಾಲದಲ್ಲಿ ಮಾಡ್ತಾರೆ. ನಾನು ಯಾಕೆ ಹೀಗೆ ಮಾಡ್ತೇನೆ ಅಂತೇಳಿ ನೀವು ಎನಿಸಿರುವಿರಿ. ಆದರೆ ಎಲೆ ಸಿಕ್ಕಿದಾಗ ಅದನ್ನು ಎಸೆಯಲಿಕ್ಕೆ ಮನಸ್ಸು ಬರಲಿಲ್ಲ. ಅಂದರೆ ನಮ್ಮ ತೋಟದಲ್ಲಿ ಎಲೆ ಆಗ್ತಾನೇ ಇರುತ್ತೆ.
ಹಾಗೆ ನಾನು ಅವಾಗವಾಗ ಪತ್ರೊಡೆ ಕೂಡ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಾನು ಪತ್ರೊಡೆ ಮಾಡಲಿಕ್ಕೆ ಇಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದನ್ನು ನೆನೆ ಹಾಕಿ ನಾನೀಗ ಕಡೇಲಿಕ್ಕೆ ಹಾಕ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪತ್ರೊಡೆ ಅಂದರೆ ಇಷ್ಟ. ಆದ ಕಾರಣ ನಾನು ಎಲ್ಲಿ ಸಿಕ್ಕಿದಾಗೆಲ್ಲ ಪತ್ರೊಡೆಯನ್ನು ಮಾಡ್ತಾನೆ ಇರ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಡಿಯುವಾಗ 3 ಒಣಮೆಣಸನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಕೆಸುವಿನ ಎಲೆಯನ್ನು ಕಟ್ ಮಾಡ್ತಾ ಇದ್ದೀನಿ. ತುಂಬ ಸಪೂರವಾಗಿ ಇದನ್ನು ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸಪೂರವಾಗಿ ಕಟ್ ಮಾಡಬೇಕು. ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಕೆಸುವಿನ ಎಲೆಯನ್ನು ನಾವು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಸುವಿನ ಎಲೆಯನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಿ ಇದನ್ನು ನಾವೀಗ ಬೇಯಿಸ್ಲಿಕ್ಕೆ ಇಡುವುದು. ಈಗ ಎಲ್ಲವನ್ನು ಮಾಡಿ ಆಯಿತು. ಇದನ್ನೀಗ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಪ್ಪ ಗಟ್ಟಿ ಇದೆ. ಈ ಸ್ಪೂನನ್ನು ನಾವು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿ ಈ ತುಪ್ಪವನ್ನು ನಾವು ತೆಗಿಬೇಕು. ಈಗ ನಾವು ಇದರಿಂದ ತುಪ್ಪ ತೆಗೆದಾಗ ಇದು ತುಂಬ ಸುಲಭವಾಗಿ ಹಾಕಲಿಕ್ಕೆ ಆಗುತ್ತದೆ. ನೋಡಿ ಫ್ರೆಂಡ್ಸ್, ತುಂಬ ಸುಲಭವಾಗಿ ಬಿದ್ದಿದೆ ನೋಡಿ. ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಇದರಲ್ಲಿ ಹಾಕ್ತಾ ಇದ್ದೇನೆ. ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಕೆಂಪಗಾಗುವ ತನಕ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರ್ಕೊಳ್ಳೋದು ಬೇಡ. ಈಗ ಈ ಮಸಾಲವನ್ನು ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಇದನ್ನೀಗ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇದಕ್ಕೆ ಪತ್ರೊಡೆಯನ್ನು ಕಟ್ ಮಾಡಿ ಹಾಕಿ ಇದನ್ನು ನಾವು ಸರ್ವ್ ಮಾಡಿಕೊಳ್ಬಹುದು. ಪತ್ರೊಡೆ ಈಗ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಇದನ್ನು ನಾವು ತನಿಯಲ್ಲಿ ಇಡಬೇಕು. ತಂದಾದಮೇಲೆ ನಾವು ಇದನ್ನು ಸಣ್ಣ ತುಂಡುಗಳಾಗಿ ಮಾಡಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ಕಟ್ಕೊಟ್ಟಿದ್ದೇನೆ. ಈಗ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಬೇಕು. ಈ ಥರ ಸಣ್ಣ ತುಂಡು ಮಾಡಿದರೆ ಸಾಕಾಗುತ್ತೆ. ಇದು ಈ ಥರ ಪೀಸ್ ಮಾಡಿ ಆಯಿತು. ಕುದೀತಾ ಇದೆ. ನಾನೀಗ ಈ ಪೀಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದ ಕೂಡಲೇ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಪಾಪ್ಕಾರ್ನ್ ತಂದಿದ್ದೇನೆ. ಇದನ್ನೀಗ ನಾವು ಮನೆಯಲ್ಲೇ ತಂದು ಮಾಡಲಿಕ್ಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಇದು ಒಂದು ಪ್ಯಾಕೆಟ್ಗೆ 10 ರೂಪಾಯಿ. ಈಗ ನನ್ನ ಮಗಳು ಇದನ್ನು ಮಾಡ್ತಾ ಇದ್ದಾಳೆ. ನೋಡೋಣ ಫ್ರೆಂಡ್ಸ್, ಅವಳು ಹೇಗೆ ಮಾಡ್ತಾಳೆ. ನಾವಿಲ್ಲಿ ಒಂದು ಕುಕ್ಕರನ್ನು ತಗೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಬಿಸಿ ಆದಮೇಲೆ ನಾವು ಈ ಪಾಪ್ಕಾರ್ನ್ನ ಪ್ಯಾಕೆಟನ್ನು ಓಪನ್ ಮಾಡಿ ಹಾಕಬೇಕು. ಹಾಕಿ ನಾವು ಅದರ ಮುಚ್ಚಳವನ್ನು ಮುಚ್ಚಿ ಒಂದು 2-3 ನಿಮಿಷ ಇಟ್ಟರೆ ಸಾಕು. ಅದು ಎಲ್ಲ ಪಟಪಟ ಅಂತೇಳಿ ಅರಳುತ್ತದೆ. ಇಲ್ಲಿ ನಾವು 2 ಪ್ಯಾಕೆಟನ್ನು ಹಾಕ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಹೇಗೆ ಸೌಂಡ್ ಕೇಳ್ತಾ ಇದೆ ನೋಡಿ. ಟಪ್ 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 ಅಂತ ಆಗ್ತಾ ಇದೆ ಒಳಗೆ. ಈಗ ಮುಚ್ಚಳೆ ತೆಗೆದರೆ ಎಲ್ಲ ರಟ್ಟಿ ಹೊರಗೆ ಬೀಳುತ್ತದೆ. ನೋಡಿ ನೋಡಿ ಫ್ರೆಂಡ್ಸ್, ಒಳಗೆ ಪಟ 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 ಅಂತೇಳಿ ರಟ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಚೆನ್ನಾಗಿ ಹೆರಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆಯದಿದೆ, ಕ್ರಿಸ್ಪಿಯಾಗಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.